ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯಿಂದ ಜಗತ್ವೃತ್ತದ ಮಾರ್ಗವಾಗಿ DHO ಕಚೇರಿಯವರೆಗೆ ಜಾಥಾವನ್ನ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಕರ್ನಾಟಕ ರಾಜ್ಯ ರಕ್ತ ಚಾಲನಾ ಪರಿಷತ್ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಲಬುರಗಿ, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಜಿಲ್ಲಾ ರಕ್ತನಿಧಿ ಕೇಂದ್ರಗಳು, ರೆಡ್ ರಿಬನ್ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು, NSS ಘಟಕ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಕಾರ್ಯಕ್ರಮವು 20 ವರ್ಷಗಳ ರಕ್ತದಾನದ ಸಂಭ್ರಮ, ಧನ್ಯವಾದ ರಕ್ತದಾನಿಗಳೇ ಎಂಬ ತಲೆಬರಹದೊಂದಿಗೆ ನಿಮ್ಮ ಜೀವದಾನದ ಕೊಡುಗೆ ಅತ್ಯಮೂಲ್ಯವಾದದ್ದು ಎಂಬ ಘೋಷವಾಕ್ಯದೊಂದಿಗೆ ದಿನಾಂಕ 14 ಜೂನ್ 2024 ಬೆಳಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಆಸ್ಪತ್ರೆಯಿಂದ ಜಗತ್ವೃತ್ತದ ಮಾರ್ಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯವರೆಗೆ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ರತಿಕಾಂತ ಸ್ವಾಮಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನವಲೆ ಆಗಮಿಸಿದ್ದರು. ಅತಿಥಿಗಳಾಗಿ ವಿಭಾಗೀಯ ಸಹ ನಿರ್ದೇಶಕರು, ವಿಭಾಗೀಯ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿಯ ಡಾಕ್ಟರ್ AS ರುದ್ರವಾಡಿ, ವಿಭಾಗೀಯ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿಯ ಉಪ ನಿರ್ದೇಶಕರಾದ ಡಾಕ್ಟರ್ ಶರಣಬಸಪ್ಪ ಗಣಜಲ್ಖೇಡ್, ಜಿಮ್ಸ್ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಉಮೇಶ್ SR, ಜಿಲ್ಲಾ ಆಸ್ಪತ್ರೆ ಕಲಬುರಗಿಯ ಅಧೀಕ್ಷಕರು ಹಾಗೂ ಜಿಲ್ಲಾ ಶಸ್ತ್ರಜ್ಞರಾದ ಡಾಕ್ಟರ್ ಓಂ ಪ್ರಕಾಶ್ ಅಂಬೋರೆ, ಜಿಮ್ಸ್ ಕಲಬುರಗಿಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ CR, ಜಿಮ್ಸ್ ವೈದ್ಯಕೀಯ ಕಾಲೇಜು ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ಅಜಯ್ ಕುಮಾರ್ G, ಜಿಲ್ಲಾ ಮೇಲ್ವಿಚಾರಕರಾದ ಜಗದೇವಿ, ICTC ಆಪ್ತ ಸಮಾಲೋಚಕರಾದ ಗುಂಡಮ್ಮ ಗೌರಿ, ರಾಣಿ ಠಾಕೂರ್, ಶೋಭಾ, ಪ್ರೇಮಾ ಸಿಂಧೆ ಹಾಗೂ ಸುಜಾತಾ ಸೇರಿದಂತೆ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ಚಂದ್ರಕಾಂತ್ ನರಬೋಳಿ ಸ್ವಾಗತಿಸಿದರು. ಜೂನ್ 14 ಪ್ರತಿ ವರ್ಷ ವಿಶ್ವಾದ್ಯಂತ ರಕ್ತದಾನಿಗಳ ದಿನಾಚರಣೆ ಅಂತ ಆಚರಣೆ ಮಾಡಲಾಗ್ತಿದೆ. ರಕ್ತವನ್ನು ದಾನ ಮಾಡೋದ್ರಿಂದ ಹಲವರ ಜೀವವನ್ನು ರಕ್ಷಣೆ ಮಾಡುವಂಥ ಕಾರ್ಯ ದಾನಿಗಳು ಮಾಡ್ತಾರೆ. ಇವತ್ತಿನ ದಿನಗಳಲ್ಲಿ ಎಲ್ಲವೂ ಮಾರಾಟದ ವಸ್ತು ಮತ್ತು ಕಮರ್ಷಿಯಲ್ ಇದರಿಂದ ನೋಡುವಂಥ ಒಂದು ವಾತಾವರಣದಲ್ಲಿ ಸಹ ಸಾಕಷ್ಟು ಜನರು ತಮ್ಮ ರಕ್ತವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ದಾನ ಮಾಡಿ ಹಲವರು ಜೀವವನ್ನು ಉಳಿಸುವಂಥ ಕಾರ್ಯಕ್ರಮ ಏನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ, ಅದು ಶ್ಲಾಘನೀಯ. ಅವರಿಗೆ ನಮ್ಮೆಲ್ಲರಿಂದ ದಾನಿಗಳಿಗೆ ನಮ್ಮ ಅಭಿನಂದನೆಗಳು, ವಂದನೆಗಳು, ಅವರಿಗೆ ಧನ್ಯವಾದಗಳು.
ಇದೇ ರೀತಿ ಎಲ್ಲರೂ ಪ್ರೇರೇಪಣೆ ಹೊಂದಿ ರಕ್ತದಾನ ಮಾಡಲು ಮುಂದೆ ಬರಬೇಕು. ರಕ್ತದಾನದಿಂದ ಆರೋಗ್ಯ ಸಹ ಸುಧಾರಣೆ ಆಗ್ತದೆ ಅಂಥೇಳಿ ವರದಿ ಇರೋದರಿಂದ ಎಲ್ಲರೂ ಯಾವುದೇ ಅದರ ಬಗ್ಗೆ ರಕ್ತದಾನದ ಬಗ್ಗೆ ಭಯ ಬಿಟ್ಟು ಹೆಚ್ಚು ರಕ್ತದಾನವನ್ನು ಮಾಡಲು ಬರಬೇಕು. ಇದರಿಂದ ಅವರಿಗೆ ದಾನದ ಒಂದು ಶ್ರೇಷ್ಠತೆಯೂ ಮಹತ್ವನೂ ಗೊತ್ತಾಗ್ತದೆ, ಜೀವ ಉಳಿತದೆ ಮತ್ತು ಅವರ ಆರೋಗ್ಯನೂ ಸಹ ಇರ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಇದರ ಬಗ್ಗೆ ಅರಿತುಕೊಂಡು ಹೆಚ್ಚು ರಕ್ತದಾನ ಮಾಡಿ ಹೆಚ್ಚು ಈಗಿನ ದಿನಗಳಲ್ಲಿ ರೋಗಿಗಳ ಸಂಖ್ಯೆ ರೋಗಗಳ ಸಂಖ್ಯೆ ಜಾಸ್ತಿ ಆಗಿರೋ ಒಂದು ಸಂದರ್ಭದಲ್ಲಿ ರಕ್ತದಾನ ಮಹತ್ವ ಪಡೆದಿರೋದ್ರಿಂದ ಇನ್ನೂ ಹೆಚ್ಚು ರಕ್ತದಾನಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಎಲ್ಲರಿಗೂ ಈಗಾಗಲೇ ರಕ್ತದಾನ ಮಾಡುವವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಬರುವವರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಇವತ್ತಿನ ದಿವಸ ವರ್ಲ್ಡ್ ಬ್ಲಡ್ ಡೊನೇಷನ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಇದ್ರ ಮುಖಾಂತರ ನಾವು ಜನರಲ್ಲಿ ಜಾಗೃತಿ ಮೂಡೋ ಒಂದು ಕೆಲಸನೂ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಭಾಳಷ್ಟು ಜನಜಾಗೃತಿ ಮಾಡಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ಗಳನ್ನು ವಾಲಂಟಿಯರಾಗಿ ಮಾಡಬೇಕಂತ ನಾವು ಎಲ್ಲರಿಗೂ ಆಗ್ರಹ ಮಾಡ್ತಾಯಿರ್ತೀವಿ. ಸೊ ಅದರಂತೆ ನಾವು ನಮ್ಮ ಕಲಬುರಗಿ ಡಿಸ್ಟಿಕ್ದಲ್ಲಿ ಒಟ್ಟು 12 ಬ್ಲಡ್ ಬ್ಯಾಂಕ್ಸ್ ಇವೆ. ಅದರ ಮೂಲಕ ನಾವು 2438 ಲಾಸ್ಟ್ ವರ್ಷದಲ್ಲಿ ನಾವು ಬ್ಲಡ್ ಯೂನಿಟ್ಸ್ಗಳನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಅದಂತೆ ವಾಲಂಟ್ರಿಯಾಗಿ ನಾವು 1677 ಬ್ಲಡ್ ಪ್ರಿಂಟ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಕ್ಯಾಂಪ್ ಮೂಲಕ 662 ನಾವು ಬ್ಲಡ್ ಪ್ರಿಂಟ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಇವತ್ತಿನ ದಿವಸ ಇದರಲ್ಲೇ ಮುಂದೆ ಇದು ಜಾಥಾ ಕಾರ್ಯಕ್ರಮ ಆದಮೇಲೆ ಮತ್ತು ನಮ್ಮ ಸ್ಟೇಜ್ ಫಂಕ್ಷನ್ ಆಗ್ತದೆ. ಅದರಂತೆ ನಾವು ಕಲಬುರಗಿ ಡಿಸ್ಟಿಕ್ದಲ್ಲಿ ನಾವು ಇನ್ನೂ ಸ್ವಲ್ಪ ಬ್ಲಡ್ ಬ್ಯಾಂಕ್ಸ್ಗಳು ಹೆಚ್ಚಿಗೆ ಮಾಡಬೇಕಂತ ಸೇಡಮ್ ಮತ್ತು ಆಳಂದದಲ್ಲಿ ಕೂಡ ಬ್ಲಡ್ ಬ್ಯಾಂಕ್ಸ್ಗಳು ಮಾಡಬೇಕಂತ ನಾವು ಒಂದು ಆ್ಯಕ್ಷನ್ ಪ್ಲ್ಯಾನಲ್ಲಿ ಇರ್ತಾಯಿದ್ದೀವಿ. ಅದರಂತೆ ಬ್ಲಡ್ ಎಲ್ಲಿಯೂ ಕಡಿಮೆ ಬೀಳಬಾರ್ದು, ಯಾವ ರೋಗಿಗೂ ಬ್ಲಡ್ ಕಡಿಮೆ ಬೀಳಬಾರ್ದು ಅಂತೇಳಿ ನಾವು ಇದು ಕೂಡ ಆ್ಯಕ್ಷನ್ ಪ್ಲ್ಯಾನಲ್ಲಿ ಇಟ್ಟಿದ್ದೀವಿ. ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಇರುತ್ತಾ, ಈ ರಕ್ತದಾನದ ದಿನಾಚರಣೆ ಮುಖ್ಯವಾಗಿ ನಾವು ಮಾಡ್ತಕ್ಕಂಥ ಉದ್ದೇಶ, ಇಲ್ಲಿವರೆಗೆ ರಕ್ತದಾನ ಮಾಡಿದಂಥ ಎಲ್ಲ ದಾನಿಗಳಿಗೆ ನಾವು ಕೃತಜ್ಞತೆ ಸಲ್ಲಿಸೋ ಮುಖಾಂತರ ಅವರ ಒಂದು ಮಹಾದಾನಕ್ಕೆ ಒಂದು ಪ್ರೇರಣೆ ಕೊಡಬೇಕು ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಕ್ತದಾನಗಳು ಮುಂದೆ ಬಂದು ರಕ್ತದಾನ ಮಾಡಿ, ರಕ್ತದಾನ ಒಂದು ಮಹಾದಾನ, ದಾನಗಳಲ್ಲೇ ಒಂದು ಶ್ರೇಷ್ಠವಾದ ದಾನ. ಸೊ ಆ ಮುಖಾಂತರ ತಮ್ಮ ರಕ್ತದಾನ ಮಾಡಿ, ಒಂದು ರಕ್ತದಾನ ಮಾಡೋದ್ರಿಂದ ನಾವು 3 ಜೀವಗಳು ಉಳಿಸ್ಬೋದು. ಸೊ ಎಲ್ಲ ಜನರು ಮುಂದೆ ಬಂದು ರಕ್ತದಾನ ಮಾಡಿ ಈ ಒಂದು ರಕ್ತದಾನಿಗಳ ದಿನಾಚರಣೆಯ ಒಂದು ಆಚರಣೆ ಬಹಳ ಒಂದು ಅರ್ಥಗರ್ಭಿತವಾಗಿ ಮಾಡುವುದರ ಮುಖಾಂತರ ಎಲ್ಲರಿಗೆ ನಾವು ರಕ್ತದಾನದ ಬಗ್ಗೆ ಪ್ರೇರಣೆ ಮಾಡ್ತಕ್ಕಂಥ ಈ ಒಂದು ದಿನಾಚರಣೆ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತಾ ಎಲ್ಲರೂ ಮುಂದೆ ಬಂದು ರಕ್ತದಾನ ಮಾಡೋಣ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕಲಬುರಗಿ ಶಾಖೆಯ ವತಿಯಿಂದ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ಕಲಬುರಗಿ ನಗರದ ಅಲ್ ಬದರ್ ಡೆಂಟಲ್ ಕಾಲೇಜಿನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಜಿಲ್ಲಾ ಶಾಖೆ ಕಲಬುರಗಿ ಹಾಗೂ ಅಲ್ ಬದರ್ ರೂರಲ್ ಡೆಂಟಲ್ ಕಾಲೇಜ್ ಮತ್ತು ಆಸ್ಪತ್ರೆ ಕಲಬುರಗಿ ಇವರುಗಳ ಜಂಟಿ ಸಹಯೋಗದೊಂದಿಗೆ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ರಕ್ತದಾನ ಶಿಬಿರವು ಶುಕ್ರವಾರ ದಿನಾಂಕ 14 ಜೂನ್ 2024 ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ನಾಗನಹಳ್ಳಿ ರಸ್ತೆಯ ಜಿಡಿಎ ಲೇಔಟ್ನಲ್ಲಿ ಇರುವ ಅಲ್ ಬದರ್ ರೂರಲ್ ಡೆಂಟಲ್ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಐಆರ್ಸಿಎಸ್ ಕಲಬುರಗಿಯ ಚೇರ್ಮನ್ ಅರುಣಕುಮಾರ್ ಲೋಯಾ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಅಲ್ ಬದರ್ ರೂರಲ್ ಡೆಂಟಲ್ ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಡಾಕ್ಟರ್ ದಿಲ್ನಾಜ್ ಮುಜೀಬ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಅಲ್ ಬದರ್ ರೂರಲ್ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆ ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ಸೈಯದ್ ಜಕಾವುಲ್ಲಾಹ ಆಗಮಿಸಿದ್ದರು. ಇದೇ ವೇಳೆ ಕಲಬುರಗಿಯ ಅಡಿಷನಲ್ ಎಸ್ಪಿ ಶ್ರೀನಿಧಿ ಎನ್, ಕಲಬುರಗಿಯ ಸಾಫ್ಟ್ ಸ್ಕಿಲ್ ಟ್ರೈನರ್ ಶೇಷಾದ್ರಿ ಕುಲಕರ್ಣಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ಸುದರ್ಶನ್ ಎ ಇವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಐಆರ್ಸಿಎಸ್ ಕಲಬುರಗಿಯ ಆನರೇಬಲ್ ಸೆಕ್ರೆಟರಿ ರವೀಂದ್ರ ಶಾಬಾದಿ, ಐಆರ್ಸಿಎಸ್ ಕಲಬುರಗಿಯ ಬ್ಲಡ್ ಡೊನೇಷನ್ ಕ್ಯಾಂಪಿನ ಡಿಸ್ಟ್ರಿಕ್ಟ್ ಆರ್ಗನೈಸರ್ ಡಾಕ್ಟರ್ ಸೈಯದ್ ಸನಾವುಲ್ಲಾಹ, ಬ್ಲಡ್ ಡೊನೇಷನ್ ಕ್ಯಾಂಪಿನ ಕೋಆರ್ಡಿನೇಟರ್ ಡಾಕ್ಟರ್ ಮಹೇಶ್, ರಾಜೇಶ್ ಶಿವಶರಣಪ್ಪ ಸೇರಿದಂತೆ ರೆಡ್ ಕ್ರಾಸ್ ಸೊಸೈಟಿ ಕಲಬುರಗಿ ಶಾಖೆಯ ಮಾಜಿ ಅಧ್ಯಕ್ಷರಾದ ಅಪ್ಪರಾವ್ ಅಕೋಣಿ, ರೆಡ್ ಕ್ರಾಸ್ ಸೊಸೈಟಿಯ ಜಂಟಿ ಕಾರ್ಯದರ್ಶಿಗಳಾದ ಸುರೇಶ್ ಬಡಿಗೇರ್ ಉಪಸ್ಥಿತರಿದ್ದರು. ಇದೇ ವೇಳೆ ಶೇಷಾದ್ರಿ ಕುಲಕರ್ಣಿ ಹಾಗೂ ಸುದರ್ಶನ್ ರವರು ರಕ್ತದಾನ ಮಾಡಿದರು. ಮೊದಲಿಗೆ ಜಿಲ್ಲಾಧಿಕಾರಿಗಳು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ಅತಿಥಿಗಳ ಸನ್ಮಾನ ಮತ್ತು ಭಾಷಣದ ನಂತರ ಅತಿ ಹೆಚ್ಚು ರಕ್ತದಾನ ಮಾಡಿದವರಿಗೆ ಪ್ರಮಾಣ ಪತ್ರ ಮತ್ತು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ನಂತರ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ನಮ್ಮ ಪ್ರೊಫೆಷನಲ್ ಚಾನ್ಸ್ ಇದೆ. ನಾವು ಸುಮಾರು ಜನದ ಪ್ರಾಣ ಉಳಿಸ್ತೀವಿ, ಆದರೆ ಎಲ್ಲರಿಗೂ ಚಾನ್ಸ್ ಸಿಗಲ್ಲ. ನಾನು ಈ ರಕ್ತದಾನದ ಫಸ್ಟ್ ಶುರುವಾಗಬೇಕಾದ್ರೆ ನಾನು ಪುಸ್ತಕಗಳು ಬಹಳ ಓದ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿ. ಅವಾಗ ಆ ಪುಸ್ತಕಗಳಲ್ಲಿ ರಕ್ತದಾನ ಅದನ್ನು ಮಾಡೋದ್ರಲ್ಲಿ ಸುಮಾರು ಜನ ಲೈಫ್ ಉಳಿಯುತ್ತೆ ಹೀಗೆಲ್ಲ ನೋಡಿದಾಗ ನಾನು ಫಸ್ಟ್ ಟೈಮ್ ಬ್ಲಡ್ ಡೊನೇಟ್ ಮಾಡಕ್ಕೆ ಹೋದೆ. ಅವಾಗಿನ್ನೂ ನಾನು 8ನೇ ಕ್ಲಾಸು. ನೀವು ವಯಸ್ಸಾಗಿಲ್ಲ ಹೋಗಿ ತೋರಿಸ್ಬಿಟ್ಟು 18 ಹಾಕಿದ್ರೇನೆ ಫಸ್ಟ್ ಟೈಮ್ ಬ್ಲಡ್ ಡೊನೇಟ್ ಮಾಡಿದೆ ಹುಡುಕೊಂಡು. ಅಲ್ಲಿಂದ ನಂತರ ಐ ಲಾಸ್ಟ್ ಕೌಂಟ್ ಆಫ್ ಇಟ್. ಎಷ್ಟು ಸತಿ ಮಾಡಿದಿರೋ ಲೆಕ್ಕ ಇಲ್ಲ. ನನಗೆ ಜ್ಞಾಪಕ ಇದ್ದರೆ ಇಲ್ಲಿಗೆ ಬಂದು ನಾನು 1 ವರ್ಷ 6 ತಿಂಗಳಾಗ್ತಾ ಬಂತು. ಇಲ್ಲೇನೆ ನಾನು ಕನಿಷ್ಠ 4 ರಿಂದ 5 ಬಾರಿ ರಕ್ತದಾನ ಮಾಡಿದ್ದೀನಿ. ಆಲ್ಮೋಸ್ಟ್ ಎವ್ರಿ 3 to 4 months. ಅದರಿಂದ ಕಳ್ಕೊಳ್ಳೋದು ಏನಿಲ್ಲ. ಜನಗಳೆಲ್ಲ ಅನ್ಕೋತಾರೆ, ಸಾಮಾನ್ಯ ಜನರು ಯಾರಿಗೆ ತಿಳುವಳಿಕೆ ಇಲ್ವೋ, ಕೆಲಸ ಮಾಡೋಕ್ಕಾಗಲ್ಲ, ಬ್ಲಡ್ ರಿಕೂಪ್ ಆಗಲ್ಲ, ನಮ್ದು ಹಾಗೆ ಹೀಗೆ ಅಂತ. ಒಂದು ಬೇರೆಯವರು ಯಾರು ಅಬ್ಸರ್ವ್ ಮಾಡಿದಾರೋ ಬಿಟ್ಟಿದಾರೋ ಅವ್ರಿಗೆ ಗೊತ್ತಿಲ್ಲ. ನಾವುಗಳು ಒನ್ಸ್ ಟೈಮ್ ಅಧಿಕಾರಿಗಳಾದ ಮೇಲೆ ನಮ್ಗಳು ಒಂದು ಸ್ವಲ್ಪ ಚರ್ಬಿ ಬೆಳೀತಾ ಹೋಗ್ತದೆ ಫಿಸಿಕಲಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅದರ್ ದಿಸ್ ಥಿಂಗ್. ಸ್ವಲ್ಪ ನಾವು ತಿನ್ನೋ ಫುಡ್ನಲ್ಲಿ ಫ್ಯಾಟ್ ಕಂಟೆಂಟ್ ಪ್ಲಸ್ ಆರೋಗ್ಯವಾಗಿ ಚೆನ್ನಾಗಿದ್ದೀವಿ, ಹಿಮೋಗ್ಲೋಬಿನ್ ಕಂಟೆಂಟ್ ಇವೆಲ್ಲ ಜಾಸ್ತಿ ಇರ್ತವೆ. ಜೊತೆಗೆ ನಮಗೆ ಈ ಬ್ಲಡ್ ಕ್ಲಾಟಿಂಗು ಇವೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಇವತ್ತು ನನ್ನ ವಯಸ್ಸು 54. ಇವತ್ತಿನವರೆಗೂ BP ನಾರ್ಮಲ್ 120/80. ಶುಗರ್ ಇಲ್ಲ. ಅಚ್ಚುಕಟ್ಟಾಗಿ ಯಾವಾಗ ಬೇಕಾದ್ರೂ ಊಟ ಮಾಡ್ಬೋದು, ಹೊಟ್ಟೆ ತುಂಬ ಊಟ ಮಾಡ್ಬೋದು, ಇಷ್ಟವಾದಿ ತಿನ್ಬೋದು. ಅದಕ್ಕೆ ಕಾರಣ ಒನ್ ಆಫ್ ದಿ ಮೆನಿ ರೀಸನ್ ಈಸ್ ಬ್ಲಡ್ ಡೊನೇಷನ್. ಯಾಕೆಂದ್ರೆ ನಾನು 2 ಸತಿ ಬ್ಲಡ್ ಚೆಕಪ್ ಮಾಡಿಸಿದೆ ಫ್ರೀಕ್ವೆಂಟ್ ಆಗಿ. ಫಸ್ಟ್ ಟೈಮ್ ಡೊನೇಷನ್ ಮಾಡೋಕ್ಕಿಂತ ಮುಂಚೆ ಮಾಡಿಸಿದಾಗ ನಂದು ಟ್ರೈಗ್ಲಿಸರೈಡ್ಸ್ ಸ್ವಲ್ಪ ಜಾಸ್ತಿ ಇತ್ತು, ಪ್ಲಸ್ ಫ್ಯಾಟಿ ಕಂಟೆಂಟು ಮತ್ತು ಪ್ಲೇಟ್ಲೆಟ್ ರೀಸನಲ್ಲೆಲ್ಲ ಎಲ್ಲ ಡೊನೇಟ್ ಮಾಡಿದಾದ್ಮೇಲೆ ಮತ್ತೆ ಚೆಕ್ ಮಾಡಿಸಿದೆ. ವಿತಿನ್ ಎ ವೀಕ್ ಇಟ್ ಇಸ್ ಆನ್ ಎ ನಾರ್ಮಲ್ ಕೌಂಟ್. ಕಳ್ಕೊಳ್ಳೋದೇನಿಲ್ಲ. ತಗೊಳ್ಳೋನಿಗೆ ಗ್ಲೂಕೋಸ್ ಕೊಡಬೇಕಾಗಿಲ್ಲ, ಎಕ್ಸ್ಟ್ರಾ ನಮ್ಮದೇ ಗ್ಲೂಕೋಸ್ ಫ್ಯಾಟ್ ಹೋಗಿರ್ತದೆ, ಆ್ಯಡೆಡ್ ಬೋನಸ್ ಅವ್ರಿಗೆ. ಬಟ್ ನಮ್ಮಿಂದ ಶುಗರು, ಡಯಾಬಿಟೀಸು, BP ಇವೆಲ್ಲ ಇರೋನು ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ನಾನು ನೋಡಿದ ಹಾಗೆ ವಿತಿನ್ ಸ್ಪ್ಯಾನ್ ಆಫ್ 1 or 2 hours ಇಟ್ ಗೆಟ್ ರಿಕ್ಯಾಪಿಟೇಟೆಡ್. ನಮಗೆ ಅದು ಪುನರ್ ಸೃಷ್ಟಿ ಆಗೇ ಆಗುತ್ತೆ. ನಿಮ್ಮ ಸ್ಪ್ಲೀನು ಇವುಗಳಿಂದ ಬ್ಲಡ್ ಆರಾಮಾಗಿ ರೀಕ್ರಿಯೇಟ್ ಆಗೋಕ್ಕೆ ಒಂದು ಚಾನ್ಸ್ ಇದೆ. ನಮ್ಮವರು ಅದನ್ನು ಉಪಯೋಗಿಸೋದೇ ಇಲ್ಲ, ಜೀವಮಾನ ಪೂರ್ತಿ ಹಂಗೆ ಬಿಡ್ತಾರೆ. ಹಳೆಯ ಸ್ಟೇಲ್ ಬ್ಲಡ್ ಇರ್ತದೆ. ಜೊತೆಗೆ ಸಾರಿ ಟು ಸೇ ದಟ್ ಐ ಆಮ್ ಎ ಸ್ಮೋಕರ್, ಬ್ಯಾಡ್ ಹ್ಯಾಬಿಟ್. ನಮ್ಮ ಬ್ಲಡ್ ಥಿಕ್ ಆಗುತ್ತೆ. ದಟ್ಸ್ ಒನ್ ಮೋರ್ ಪ್ರಾಬ್ಲಮ್, ಡಿಸ್ಅಡ್ವಾಂಟೇಜ್ ಆಫ್ ಸ್ಮೋಕಿಂಗ್. ಬ್ಲಡ್ ಗೆಟ್ಸ್ ಥಿಕ್ಕರ್, ಬಟ್ ಹಿಮೋಗ್ಲೋಬಿನ್ ಕೌಂಟ್ ಇರ್ತಾ ಹೋಗುತ್ತೆ, ಸಿಕ್ಕಾಪಟ್ಟೆ ಇರುತ್ತೆ. 16-17 ಹೋಗುತ್ತೆ. ತಗೊಳ್ಳೋಂಗೆ ಅಡ್ವಾಂಟೇಜ್. ಆ ಥಿಕ್ಕಾಗಿ ಬ್ಲಡ್ ಕೊಟ್ಟರೆ ಅಚ್ಚುಕಟ್ಟಾಗಿ ಇಟ್ ಗೆಟ್ಸ್ ರೆಡ್ಯೂಸ್ಡ್. ನೀನು ಬ್ಲಡ್ ತಿನ್ನಾಗುತ್ತೆ. ಯಾವ ಅಡ್ವಾಂಟೇಜ್, ಎಲ್ಲ ಅಡ್ವಾಂಟೇಜ್ ಇದ್ದಾಗ ಯಾಕೆ ಕೊಡಲ್ಲ ಗೊತ್ತಿಲ್ಲ ನಮಗೆ. ಜನಗಳಿಗೆ ಬ್ಲಡ್ ಕೊಡೋದ್ರಿಂದ ಆಗೋ ಇಷ್ಟೊಂದು ಅಡ್ವಾಂಟೇಜ್ ಯಾರು ಹೇಳಲ್ಲ ಮಾಮೂಲಿ. ಯಾಕಂದ್ರೆ ನಾನು ಅನುಭವಿಸ್ಕೊಂಡು ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. 54 ಆದರೂ ಆರಾಮಾಗಿದ್ದೀನಿ. ನಮ್ಮ ಪೊಲೀಸ್ ಇದರಲ್ಲಿ ತಿರುಪಳಗಿದೆ. ಬ್ಲಡ್ ಕೊಟ್ಬಿಟ್ಟು ಬಂದೋಬಸ್ತ್ ಡ್ಯೂಟಿ ಅಟೆಂಡ್ ಮಾಡಿದ್ದೀನಿ. ಯಾವ ಸುಸ್ತು ಆಗಲ್ಲ. Come ahead on World Blood Donor Day in a symbolic gesture to save lives. All of you have come ahead with this noble gesture of donating blood. ಬಹಳ ಕೃತಜ್ಞತೆ ರೆಡ್ ಕ್ರಾಸ್ ವತಿಯಿಂದ, ಜಿಲ್ಲಾ ಆಡಳಿತ ವತಿಯಿಂದ ಎಲ್ಲರಿಗೆ ನಾವು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಅದಲ್ಲದೆ ಇಲ್ಲಿ ಬಂದಿರೋರ ಎಲ್ಲರೂ ರೆಡ್ ಕ್ರಾಸ್ ಮೆಂಬರ್ಸ್ ಆಗಲಿ, ಆಫೀಸ್ ಬೇರರ್ಸ್ ಆಗಲಿ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ,
ಪ್ರತಿಯೊಬ್ಬರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ನಮಸ್ಕಾರ. ಬಹಳ ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇಟ್ಸ್ ಇಂಡೀಡ್ ಗಿವಿಂಗ್ ಮೀ ಗ್ರೇಟ್ pleasure and makes me get filled with a sense of pride that even today, irrespective of what is negative in society, we still have people who are noble enough to come ahead and donate blood, who are selflessly willing to save lives through a small gesture of blood donation. Indeed, I would like to congratulate all the three honorees today. Srinidhi ji, who is the additional SP here, Sheshadri Kulkarni ji, who is a skill trainer in Gulbarga, and Dr. Sudarshan, guest lecturer in GOG. All three are symbolically being honored today. There are multiple such people. In fact, today we have already gone to 3 blood donation drives, including the gym's facility. It gives me immense happiness to see that it is the youth who is coming forward. ವಯಸ್ಸಲ್ಲಿ ಕಡಿಮೆ ಇರೋರು, ಈಗಿನ ಯೂತ್ ಅಂತ ಏನು ಹೇಳ್ತೀವಿ, ಬಹಳಷ್ಟು ಮಂದಿ ಹೇಳ್ತಾರೆ ಈಗಿನ ಜಮಾನಾ ಠೀಕ್ ನಹೀ ಹೈ, ಬಚ್ಚೆ ಹಾತ್ ಸೆ ನಿಕಲ್ ರಹಿ. Comments like this we keep hearing all the time, but it fills me with immense happiness to see that this is the same youth who is so conscious about society, who is becoming more and more aware thanks to this small device which is garnering and harnessing the potential of the internet in each and every one of our lives. You are more aware, you are more knowledgeable, you are more confident than we were at your age. With the same spirit, you are also coming ahead much more, understanding what is required in the society, what is required in the world, and you are in a position to take this decision to come ahead and donate blood. Red Cross has been in this business. Red Cross as an organization ಬಹಳ ವರ್ಷಗಳಿಂದ ಎಸ್ಪೆಷಲಿ ಬ್ಲಡ್ ಡೊನೇಷನ್ ಬಗ್ಗೆ ಮಾತ್ರ ಇಲ್ಲದೆ ಸಾಕಷ್ಟು ಬೇರೆ ಬೇರೆ ಸಾಮಾಜಿಕ ಕಾರ್ಯದಲ್ಲಿ ಅವ್ರದ್ದು ಹೆಜ್ಜೆ ಇಡ್ತಾನೆ ಬರ್ತಾ ಇದ್ದಾರೆ. ಮತ್ತು ನನಗೆ ಬಹಳ ಹೆಮ್ಮೆ ಇದೆ, ಹಿಂದಿನ 10-11 ತಿಂಗಳಿಂದ ನಾನು ರೆಡ್ ಕ್ರಾಸ್ ಜೊತೆಗೆ ಅವ್ರದ್ದು ಹೊಸ ಸಮಿತಿಗಳು ರಚನೆ ಆಗಲಿ, ಅದಲ್ಲದೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನನಗೆ ಒಂದು ಸೌಭಾಗ್ಯ ಸಿಕ್ಕಿದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಮತ್ತು ಅವ್ರ ಮುಖಾಂತರ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ ಆಲ್ ದ ಯಂಗರ್ ಜನರೇಷನ್ ಆಫ್ ಗುಲ್ಬರ್ಗಾ, ದ ಫ್ಯೂಚರ್ ಆಫ್ ಜನರೇಷನ್ ಆಫ್ ಗುಲ್ಬರ್ಗಾ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕೆ ನನಗೆ ಒಂದು ಅವಕಾಶ ಸಿಗ್ತಾ ಇದೆ. ಮತ್ತು ನಂದು ಏನು 2 ಮಾತು ಮುಖಾಂತರ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹಿಸೋದು ಮತ್ತು ಹುಮ್ಮಸ್ ತುಂಬಿಸೋದು ರೀತಿ ಒಂದು ಕಾರ್ಯ ಮಾಡೋದು ಒಂದು ಸದವಕಾಶ ಸಿಗ್ತಾ ಇದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್, ಎಸ್ಪೆಷಲಿ ಅ ಸ್ಪೆಷಲ್ ವರ್ಡ್ ಆಫ್ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಭಾಳ ಶ್ಲಾಘನೀಯ ಈ ಆರ್ಗನೈಸರ್ಸ್ ಯಾರ್ಯಾರು ಇದ್ರಿ ಇವತ್ತು, ಇದು ಡೆಂಟಲ್ ಕಾಲೇಜ್ ಇರಲಿ, ಅಲ್ಲಿ ಬಂದರೆ ಡೆಂಟಲ್ ಕಾಲೇಜ್ ಇರಲಿ, ರೆಡ್ ಕ್ರಾಸ್ನವರಾಗಲಿ ಮತ್ತು ರೆಡ್ ಕ್ರಾಸ್ ಎಲ್ಲ ಮೆಂಬರ್ಗಳು ಆಗಲಿ, ಬರೀ ಪದಾಧಿಕಾರಿ ಮಾತ್ರ ಅಲ್ಲ, ತಪ್ಪಿರೋದಿಲ್ಲ. ಯಾಕೆಂದರೆ ಆಲ್ ಆಫ್ ಅಸ್ ಟುಗೆದರ್ ಐ ಕನ್ಸಿಡರ್ ಮೈ ಸೆಲ್ಫ್ ಆಲ್ಸೋ ಅ ಟೀಮ್ ಮೆಂಬರ್. ನಾವೆಲ್ಲ ಒಟ್ಟಿಗೆ ಒಂದು ಸೆಲ್ಫ್ಲೆಸ್ ವೇಯಲ್ಲಿ ಇದೆಲ್ಲ ಮಾಡಬೇಕು ಅಂತ. ಬ್ಲಡ್ ಡೊನೇಷನ್ ಆಫ್ ಕೋರ್ಸ್ ಇಸ್ ದ ಥೀಮ್ ಆಫ್ ಟುಡೇ. In spite of this, we will be planning to do a lot of other things now. We have to start addressing malnourishment because ಸುಮಾರು ಮಂದಿಗೆ ಇಷ್ಟ ಇರುತ್ತೆ ಬ್ಲಡ್ ಡೊನೇಷನ್ ಮಾಡೋಣ ಅಂದರೆ. ಆದರೂ ಐ ಆಮ್ ಶ್ಯೂರ್ ಮೆನಿ ಆಫ್ ದ ಗರ್ಲ್ಸ್ here when they went and tested their HB level, they were told that they will not qualify. Can I know how many of you were not able to qualify? Many people who have a HB level of less than 12 would not have been asked to donate blood. I happen to be one such person. ನಮ್ಮ ಅಡಿಷನಲ್ SP ಹೇಳ್ತಾ ಇದ್ರು, I have gone in and out of that bracket multiple times in my life. It takes a lot of effort to work on our nutrition, work on our nourishment, ensure that especially women, especially about their malnourishment levels and how to improve them, we have to do some drive through Red Cross, through government organizations, because ಬಹಳಷ್ಟು ಮಂದಿಗೆ ಇಷ್ಟ ಇರುತ್ತೆ, ಆದರೂ they are themselves not able to nourish themselves enough and therefore they are not able to donate. ಸೊ ಅದನ್ನು ಒಂದು ನಾವು ಅದ್ರ ಬಗ್ಗೆನೂ ಸ್ವಲ್ಪ ಪ್ರಸ್ತಾಪ ಮಾಡಬೇಕು ಈ ಸಂದರ್ಭದಲ್ಲಿ, ಮತ್ತು ಮುಂದೆ ಹೋಗ್ತಾ ಆ ಬಗ್ಗೆನೂ ಸ್ವಲ್ಪ ಕಾರ್ಯಕ್ರಮಗಳು ಮಾಡಬೇಕು. I was just mentioning to everybody sitting with me on the dais, when we were felicitating all the donors, the applause seemed very subdued. Everybody has not had breakfast. ಮಾಡಿದ್ರಾ ಇಲ್ಲ? ಮಾಡಿದ್ರಿ ಅಲ್ಲ? So today, more than 100 people in this organization, different organizations, almost 300 people are donating blood. Can we have a very loud round of applause
So all the blood ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಅಲ್ಬದಾ ಡೆಂಟಲ್ ಕಾಲೇಜ್ ವತಿಯಿಂದ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲದೆ ಬ್ಲಡ್ ಡೊನೇಷನ್ ಕ್ಯಾಂಪ್ ರಕ್ತದಾನ ಸಹ ಹಮ್ಮಿಕೊಂಡಿದ್ದೇವೆ. ನಾನು ಯಾಕೆ ಮಾತಾಡೋಕ್ಕೆ ಇಚ್ಛೆಪಟ್ಟಿನಿ ಅಂದ್ರೆ ಸರ್ ಶ್ರೀನಿಧಿ ಸರ್ ಹೇಳಿದ್ರು 54% ಬ್ಲಡ್ ಕೊಟ್ಟಿದ್ದೀನಿ, ಭಾಳಷ್ಟು ಕೊಟ್ಟಿದ್ದೀನಿ. ನಾನು 53 ಸಲ ಬ್ಲಡ್ ಕೊಟ್ಟು ಇವತ್ತು 68% ನಿಮ್ಮೆಲ್ಲ ಜೀವಂತ ಆಗಿದ್ದೀನಿ. माँ त्याग कर इच्छा पड़ता है वो जना घूमते हो आप जो जितने भी लोग बैठे हैं इधर बच्चे हैं, आप जो ब्लड देना बोलते हैं, देना चाहते हैं, अपना अपने में सोचते देना नहीं देना, देना नहीं देना, दिए तो क्या होता, नहीं दिए तो क्या होता, दिए तो कुछ नहीं होता, नहीं दिए तो कुछ न कुछ होता है. ನೀವು ಬ್ಲಡ್ ಡೊನೇಟ್ ಮಾಡೋದು ಚಂದ ಇರ್ತೀರಿ, ಮಸ್ತ್ ಇರ್ತೀರಿ, ಹೆಲ್ದಿ ಆಗಿರ್ತೀರಿ. ಬ್ಲಡ್ ಕೊಡಲಿದ್ರೆ ಮತ್ತೆ ಹಿಂಗೆ ಬೆಳೆದು ಮತ್ತೊಂದು 108 ರೋಗಗಳು ಬರೋಕ್ಕೆ ಸಾಧ್ಯ. ಆ ಒಂದು ಕಾರಣಕ್ಕಾಗಿ ನೀವೆಲ್ಲರೂ ಮೇಡಮ್ ಹೇಳ್ದಂಗೆ ಇವತ್ತು ಕನಿಷ್ಠ ಮಿನಿಮಮ್ ಅಬೌವ್ 100 ನೀವು ಬ್ಲಡ್ ಡೊನೇಟ್ ಮಾಡ್ತೀರಿ ಅಂತ ನಾವು ಭಾವಿಸಿದ್ದೇವೆ. ಅದು ರೆಕಾರ್ಡ್ ಆಗ್ತದೆ. ಸನಾವಲ ಸರ್ ಅವರು ನಮ್ಮ ಬ್ಲಡ್ ಡೊನೇಷನ್ ಸಬ್ ಕಮಿಟಿಯ ಚೇರ್ಮನ್ ಆದ ನಂತರ ಅವರೆಲ್ಲ ಟೀಮ್ಗಳು ಕೂಡಿ ಇವತ್ತಿನ ತನಕ 100-150 ಬ್ಲಡ್ 150 ಯೂನಿಟ್ಗಳನ್ನ ಬ್ಲಡ್ ಕೊಡ್ತಾರೆ. 1.5 ತಿಂಗಳಾಗಿದೆ. ಒಂದೊಂದ್ಸಲ ನಾವು ಒಂದು ವರ್ಷನೇ ಇಷ್ಟು ಮಾಡಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಈ ವರ್ಷ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಲ್ಲ. जिसके पास पैसा बहुत है उन्हें दान करेगा तो उसका पैसा कम नहीं होने वाला है, ज़्यादा ही होने वाला है. जिसके पास विद्या है वो विद्या देंगे तो विद्या कम नहीं होगी, उसका और विद्या बढ़ेगी. उसी तरह हम खून अगर किसी को देंगे, किसी को फायदा होगा, अपने को नुकसान नहीं होगा और अपना खून तुरंत बढ़ जाएगा. तो रक्तदान करना से कुछ नुकसान नहीं होने वाला है और किसी की जान बचती है. अपना कुछ नहीं जानते हुए किसी की जान बचती है तो करना चाहिए. जैसे अपने आंखें दान करना है, अपना कुछ नहीं जाता है, अगर किसी को आंख से वापिस दुनिया देखने को मिलती है. कोई भी अपनी बॉडी के पार्ट्स जो अपने को काम नहीं आने वाले हैं और अपने को यूज नहीं होने वाली है उनको दे देते हैं और किसी के काम आती है. यही काम हमारे रेड क्रॉस संस्था का है और हम इसके ऊपर करते रहे. मैं ज़्यादा आपका समय नहीं लेते मेरे 2 शब्दों को विराम देता हूँ और आप सभी लोगों को धन्यवाद देता हूँ. आज का कार्यक्रम एकदम यशस्वी किया. धन्यवाद. ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ ವತಿಯಿಂದ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ಕಲಬುರಗಿ ನಗರದ ಕೆಬಿಎನ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ ಅಂದರೆ ರಾಮ ಫೌಂಡೇಶನ್ ವತಿಯಿಂದ ಖಾಜಾ ಬಂದಾ ನವಾಜ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ರಕ್ತದಾನ ಶಿಬಿರವನ್ನು ದಿನಾಂಕ 14 ಜೂನ್ 2024ರಂದು ಕಲಬುರಗಿ ನಗರದ ಮುಖ್ಯ ರಸ್ತೆಯ ಖಾಜಾ ಬಂದಾ ನವಾಜ್ ಬೋಧನಾ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ರಕ್ತನಿಧಿ ಕೇಂದ್ರದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೆಬಿಎನ್ ಆಸ್ಪತ್ರೆಯ ಡೀನ್ ಡಾಕ್ಟರ್ ಸಿದ್ದೇಶ್ ಸಿರ್ವಾರ್, ಕೆಬಿಎನ್ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್
ಸಿದ್ದಲಿಂಗ ಚೆಂಗಟಿ, ಕೆಬಿಎನ್ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳಾದ ರಾಧಿಕಾ, ಎಚ್ಡಿಎಫ್ಸಿ ಬ್ಯಾಂಕಿನ ಜಗತ್ ಶಾಖೆಯ ಬ್ರಾಂಚ್ ಮ್ಯಾನೇಜರ್ ಅವಿನಾಶ್ ಕುಮಾರ್, ರಾಮಾ ಫೌಂಡೇಶನ್ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಹಾಗೂ ರಾಮಾ ಫೌಂಡೇಶನ್ನ ಕಾರ್ಯದರ್ಶಿಗಳಾದ ಶ್ವೇತಾ ಇಟಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಅತಿಥಿಗಳ ಸನ್ಮಾನ ಮತ್ತು ಭಾಷಣದ ನಂತರ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. We appreciate you, the gesture you have given and saving life by donating the blood. And I think better than me, our blood bank officers and other things, they are much better way they can explain you. But just a few words I want to put it, that this is a best way you can do the human service to mankind, because blood is not available or can be manufactured, and you know that there is a huge shortage. Even though there are many blood banks which is available here in Gulbarga, but still we face lot of shortage. So in this crisis, you will be like a god to many patients who are under the surgery, who need of emergency blood donations and other things. I take this opportunity and I thank you all. You come here and you voluntarily come here to donate the blood to our blood bank. And not only now, I request you in coming days, many more such with the foundation of Tiwari Sahib. We would like to have more and more such programs in our blood bank, and we always there to cooperate through our blood bank anytime, wherever the secretary and president, wherever they want to organize, we are here. And we also very much once again thank you for all your Rama Foundation for serving the humanity. We mainly work for serving the humanity. So our President Sir, Dr. Pratap Singh Tiwari Sir, he was the Vice Chancellor of Gulbarga University, and with his motivation, many students have come forward for giving the blood donation today. I mainly thank for the Physical Education College, B. Shamsundar College students here, the staff and the principal sir is also here. So thank you for taking this opportunity and making us feel proud being our backbone here. Thank you so much. ಇಂದು ವಿಶ್ವ ರಕ್ತ ದಿನಾಚರಣೆ ಇದೆ. ಆ ನಿಮಿತ್ತ ಖಾಜಾ ಬಂದ ನವಾಜ್ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ ಇವೆರಡರ ಸಂಯುಕ್ತ ಆಶ್ರಯದಲ್ಲಿ ನಾವು ರಕ್ತದಾನ ಶಿಬಿರ ಮಾಡ್ತಾಯಿದ್ದೀವಿ. ಈ ರಕ್ತದಾನ ಶಿಬಿರಕ್ಕೆ ಕತ್ತಿದೆ ಬಿ ಶಾಮಸುಂದರ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್, ದೈಹಿಕ ಕಾಲೇಜು ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳು ಬಂದು ಇದರೊಳಗೆ ಭಾಗವಹಿಸ್ತಿದ್ದಾರೆ. ಅದಕ್ಕೆ ನಾನು ಈ ಮಹಾವಿದ್ಯಾಲಯದ ಪ್ರಾಂಶುಪಾಲರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದರ ಜೊತೆಯಲ್ಲಿ ಖಾಜಾ ಬಂದ ನವಾಜ್ ವಿಶ್ವವಿದ್ಯಾಲಯ ಏನು ಇದು ಆಚರಣೆ ಮಾಡ್ತಾಯಿದೆ, ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ನಮ್ಮ ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಿಲ್ಗುಂದಿ ಆಟೋಮೋಟಿವ್ಸ್ ಪ್ರೈವೇಟ್ ಲಿಮಿಟೆಡ್ ಕಲಬುರಗಿಯ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಅಪಾಚಿ 160cc ದ್ವಿಚಕ್ರ ವಾಹನವನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಬಿಲ್ಗುಂದಿ ಆಟೋಮೋಟಿವ್ಸ್ ಪ್ರೈವೇಟ್ ಲಿಮಿಟೆಡ್ ಕಲಬುರಗಿ ಬಿಲ್ಗುಂದಿ ಟಿವಿಎಸ್ ಶೋರೂಮ್ ಮಾಲೀಕರಾದ ರಾಹುಲ್ ಶಾಂತಕುಮಾರ್ ಬಿಲ್ಗುಂದಿ ಅವರ ನೇತೃತ್ವದಲ್ಲಿ ಹಾಗೂ ಟಿವಿಎಸ್ ಕಂಪನಿಯ ಟೆರಿಟೋರಿ ಮ್ಯಾನೇಜರ್ ಶಾಬಾದ್ ಹಾಗೂ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಡಾಕ್ಟರ್ ರಾಘವೇಂದ್ರ ಬಿ ಬೋನಾಳ್ ಇವರ ಉಪಸ್ಥಿತಿಯಲ್ಲಿ ಟಿವಿಎಸ್ ಕಂಪನಿಯ ಅಪಾಚಿ 160cc ದ್ವಿಚಕ್ರ ವಾಹನವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಯಿತು. ಈ ದ್ವಿಚಕ್ರ ವಾಹನವನ್ನು ಮಾರುಕಟ್ಟೆಗೆ ಬಿಡಲು ಚಾಲನೆಯನ್ನು ಕೊಟ್ಟಂತಹ ಬಿಲ್ಗುಂದಿ ಟಿವಿಎಸ್ ಶೋರೂಮಿನ ಮಾಲೀಕರಾದ ರಾಹುಲ್ ಶಾಂತಕುಮಾರ್ ಬಿಲ್ಗುಂದಿ, ಟೆರಿಟರಿ ಮ್ಯಾನೇಜರ್ ಶಾಬಾದ್, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಬ್ಬಂದಿಯವರಾದ ಡಾಕ್ಟರ್ ರಾಘವೇಂದ್ರ ಬೋನಾಳ್ ಅವರು ಟಿವಿಎಸ್ ಅಪಾಚಿ 160cc ದ್ವಿಚಕ್ರ ವಾಹನದ ಉದ್ಘಾಟನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ರಿತೇಶ್ ಪಾಟೀಲ್, ಸಂಗಮೇಶ್ ಗುದ್ವಾದ್, ಚಂದ್ರಕಾಂತ ಕಾಳಗಿ, ಪ್ರಶಾಂತ್ ಜಮಶೆಟ್ಟಿ, ಶರಣು ಬಿರಾದಾರ್, ಚಂದ್ರಶೇಖರ್ ಖುನಿ, ಮಲ್ಲಿಕಾರ್ಜುನ್ ಹಳ್ಳಿ, ಮಯೂರ ರಾಮಕೃಷ್ಣ, ಸವಿತಾ, ಶಂಕರ್ಲಿಂಗ್ ಗುರುನಂಜಿ ಸೇರಿದಂತೆ ಅನೇಕ ಗ್ರಾಹಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.
ಈ ಸಂದರ್ಭದಲ್ಲಿ ಟಿವಿಎಸ್ ಅಪಾಚಿ 160cc ದ್ವಿಚಕ್ರ ವಾಹನದ ಕುರಿತು ವಿಶೇಷವಾಗಿ ಟಿವಿಎಸ್ ಕಂಪನಿಯ ಟೆರಿಟರಿ ಮ್ಯಾನೇಜರ್ ಶಾಬಾದ್ ಹಾಗೂ ಮಾಲೀಕರಾದ ರಾಹುಲ್ ಶಾಂತಕುಮಾರ್ ಬಿಲ್ಗುಂದಿ ಹಾಗೂ ಕೇಂದ್ರೀಯ ವಿಶ್ವವಿದ್ಯಾಲಯದ ಡಾಕ್ಟರ್ ರಾಘವೇಂದ್ರ ಬಿ ಬೋನಾಳ್ ಅವರು ಮಾತನಾಡಿದರು. ಕೊನೆಯದಾಗಿ ಚಂದ್ರಕಾಂತ್ ಆರ್ ಕಾಳಗಿ ವಕೀಲರು ಕಲಬುರಗಿಯ ಮಹಾಜನತೆಗೆ, ಗ್ರಾಹಕರಿಗೆ ಸಂತ್ರಾಸ್ವಾಡಿಯಲ್ಲಿ ಇರುವ ಬಿಲಗುಂದಿ ಟಿವಿಎಸ್ ಶೋರೂಮ್ಗೆ ಬರಲು ಆಹ್ವಾನಿಸಿ ಟಿವಿಎಸ್ ಕಂಪನಿಯ ವಾಹನಗಳು ಖರೀದಿ ಮಾಡಲು ಹಾಗೂ ಎಲ್ಲಾ ಗ್ರಾಹಕರುಗಳಿಗೆ ಲೋನ್ ಸೌಲಭ್ಯ ಬ್ಯಾಂಕರ್ಸ್ ಗಳಿಂದ ಮಾಡಿಕೊಡುವುದಾಗಿ ಹಾಗೂ ಅತಿ ಶೀಘ್ರದಲ್ಲಿ ಡೆಲಿವರಿ ಕೊಡುವ ಕುರಿತು ಮಾತನಾಡಿದರು. ಇದೇ ದಿನ 2 ವಾಹನಗಳನ್ನು ಡೆಲಿವರಿ ಮಾಡಲಾಯಿತು. Hi everyone, so my name is Shadab and I am the territory manager for TVS Motors, and this is the new product that we have launched, the black edition of Apache RTR. It's right now India's most powerful 160cc and the most affordable 160cc vehicle, starting at the price of just 1,09,000 for 2 weeks. So we are very eager and happy to announce the launch of the vehicle from the Bilgundi TVS showroom in Gulbarga, and we have our dealer owner Rahul with me. I am a premium customer of Bilgundi. Two things I would like to say about TVS and one thing about the Bilgundi showroom. First thing is that I have a good relationship with TVS, that too with Apache. It is good in performance, good in mileage, good in efficiency and low cost when it comes to maintenance. And second thing is service part. They never said or they never did any kind of tours or nothing when we entered the showroom. So that is a second biggest point. And third thing is that he is a real entrepreneur, because every time he used to launch, he used to bring new things, and that was the biggest experience that I had. I had a RR 310 which took more than 1.5 months, but patiently he had brought it, and same thing he has done with this also. And I hope this is going to be hot cake in Gulbarga, and all the very best to Bilgundi and Rahul. ನಮ್ಮ ಬಿಲ್ಗುಂದಿ ಟಿ ವಿ ಎಸ್ ಶೋರೂಮ್ ಗುಲ್ಬರ್ಗಾದಲ್ಲಿ ಹೊಸ ಅಪಾಚೆ 160 4V ಮತ್ತು 2V ಲಾಂಚ್ ಆಗಿದೆ. ಇದು ಮೋಸ್ಟ್ ಪವರ್ಫುಲ್ 160 ಸೀರೀಸಲ್ಲಿ ಮತ್ತು ಮೋಟರ್ ಸೈಕಲ್ ಸೀರೀಸಲ್ಲಿ ದಿಟ್ಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ವೆಹಿಕಲ್ಲು ಅಪಾಚಿ. ಇದು ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಕಸ್ಟಮರ್ಸ್ಗೆ ಟೆಸ್ಟ್ ರೈಡ್ಗಾಗಲಿ ಆದಮೇಲೆ ಸೇಲ್ಗಾಗಲಿ ಆಲ್ರೆಡಿ ಬುಕ್ಕಿಂಗ್ ಆಗಲಿ ಸ್ಟಾರ್ಟ್ ಆಗಿದೆ. ನೀವು ವಿಸಿಟ್ ಮಾಡ್ಬೋದು ಬಿಲ್ಗುಂದಿ ಟಿ ವಿ ಎಸ್ ಶೋರೂಮು, ಬಂದುಬಿಟ್ಟು ಟೆಸ್ಟ್ ರೈಡ್ ತೊಗೊಳ್ಬೋದು. ಅದಾದಮೇಲೆ ಫೈನಾನ್ಸ್ ಫೆಸಿಲಿಟಿನೂ ಅವೈಲೇಬಲ್ ಇದೆ ನಮ್ಮ ಹತ್ರ. ನೀವು ಬುಕ್ಕಿಂಗ್ ಮಾಡಿಬಿಟ್ಟು ಫೈನಾನ್ಸ್ ಫೆಸಿಲಿಟಿ ಅವೈಲ್ ಮಾಡ್ಕೊಂಡ್ಬಿಟ್ಟು ನೀವು ಡೆಲಿವರೀಸು ತೊಗೊಳ್ಬೋದು. ಜೂನ್ 16ರಂದು ನಡೆಯಲಿರುವ ಕಲಬುರಗಿ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಮೆರವಣಿಗೆಯ ಕುರಿತು ಪ್ರೊಫೆಸರ್ ಯಶವಂತರಾಯ ಅಷ್ಟಗಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ಶ್ರೀ
ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಪೂಜ್ಯ ಡಾಕ್ಟರ್ ದಾಕ್ಷಾಯಣಿ ಅವ್ವ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮ್ಮೇಳನದ ಮೆರವಣಿಗೆಗೆ ಜೂನ್ 16ರಂದು ಬೆಳಿಗ್ಗೆ 9:45 ಎಸಿಪಿ ಡಿಜಿ ರಾಜಣ್ಣ ಅವರು ಚಾಲನೆ ನೀಡಲಿದ್ದಾರೆ ಎಂದು ಸಮ್ಮೇಳನದ ಸಂಚಾಲಕರಾದ ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಿಂದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಹೊರಟು ಸಭಾಭವನದವರೆಗೆ ಜರುಗಲಿದೆ. ನಂತರ ನಡೆಯಲಿರುವ ಸಮ್ಮೇಳನದ ವೇದಿಕೆಯ ಸಮಾರಂಭವನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸುವರು ಎಂದರು. ಇದೇ ಸಂದರ್ಭದಲ್ಲಿ ಸಮ್ಮೇಳನದ ಸ್ಮರಣ ಸಂಚಿಕೆಯನ್ನು ನೂತನ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿ ಅವರು ಬಿಡುಗಡೆ ಮಾಡುವರು. ನಾಲವಾರದ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಬಸವರಾಜ್ ದೇಶಮುಖ್ ಅವರು ನೇತೃತ್ವ ವಹಿಸಲಿದ್ದಾರೆ. ನಂತರ ಸಮ್ಮೇಳನಾಧ್ಯಕ್ಷರು ಮಾತನಾಡುವರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಬಸವ ಕಲ್ಯಾಣದ ಶಾಸಕರಾದ ಶರಣು ಸಲ್ಗರ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿನಾಥ್, ಅಂಬಾರಾಯ್ ಕೋಣೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಒಂದು ಕಲಬುರಗಿ ಭಾಗದಲ್ಲಿ ಶರಣ ಸಾಹಿತ್ಯವನ್ನು ಹೆಚ್ಚು ಪ್ರಚಾರ ಮಾಡಬೇಕು, ಶರಣರ ನುಡಿಗಣನವನ್ನು ಎಲ್ಲರಿಗೆ ತಲುಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ನಾವು ಒಂದು ಐತಿಹಾಸಿಕವಾಗಿರುವಂತಹ ಮತ್ತು ಅರ್ಥಪೂರ್ಣವಾಗಿರುವಂತಹ ಅಷ್ಟೇ ಅದ್ಧೂರಿಯಾಗಿರುವಂಥ ಒಂದು ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಕಲಬುರಗಿ ನಗರದಲ್ಲಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ರು ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ನಾವೆಲ್ಲ ಸ್ವಾಗತ ಸಮಿತಿ ಮತ್ತು ಶರಣಗೌಡ ಪಾಟೀಲ್ ಪಾಳಾರ್ ಅವರು ಟ್ರಸ್ಟ್ನ ಅಧ್ಯಕ್ಷರು ಮತ್ತು ನಾವೆಲ್ಲರೂ ಆದಿಯಾಗಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ಮಾಡಿದ್ದೀವಿ. ತಾವೆಲ್ಲ ಪತ್ರಕರ್ತ ಮಾಧ್ಯಮದ ಮಿತ್ರರು ಈ ಒಂದು ಸಮ್ಮೇಳನದ ಬಗ್ಗೆ ಹೆಚ್ಚೆಚ್ಚು ಬೆಳಕನ್ನು ಚೆಲ್ಲಿದ್ರಿ. ಇನ್ನೂ ಕೂಡ ನಾಳೆ ನಾಡಿದ್ದು ಆಚೆ 3 ದಿನ ಇದೆ. ತಾವು ಎಲ್ಲ ಹೆಚ್ಚಿನ ಪ್ರಚಾರ ಕೊಡಬೇಕು ಮತ್ತು ಹೆಚ್ಚಿನ ಜನ ಸೇರ್ಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು. ಯಾಕಂತಂದರೆ ಶರಣರ ವಚನಗಳು ಇವತ್ತಿನ ಯುವಕರಿಗೆ, ಇವತ್ತಿನ ಮಧ್ಯವಯಸ್ಕರಿಗೆ ತಲುಪಬೇಕು, ಹೆಚ್ಚೆಚ್ಚು ತಲುಪಬೇಕು. 900 ವರ್ಷಗಳ ಹಿಂದೆ ಅವರು ಮಾಡಿರ್ತಕ್ಕಂಥ ವಚನಗಳು ನಮ್ಮ ಡಾಕ್ಟರ್ ಫಗು ಹಳಕಟ್ಟಿಯವರು ಅವರ ವಚನಗಳನ್ನು ಸಂರಕ್ಷಿಸಿ ಅವುಗಳನ್ನು ಅಚ್ಚು ಹಾಕೋದ್ರ ಮುಖಾಂತರ ಈ ವಚನ ಸಾಹಿತ್ಯವನ್ನು ಇಡೀ ಕರ್ನಾಟಕಕ್ಕೆಲ್ಲ ಇಡೀ ವಿಶ್ವಕ್ಕೆ ತಲುಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ, ಸುಭಾಷ್ ಚಂದ್ರ ಪಾಟೀಲ್ ಜನಕಲ್ಯಾಣ ಸ್ಮಾರಕ ಟ್ರಸ್ಟ್ನವ್ರದ್ದು ನಮ್ಮದೊಂದು ಮತ್ತು ನಮ್ಮೆಲ್ಲ ಸ್ವಾಗತ ಸಮಿತಿಯ ಸದಸ್ಯರದ್ದು ಏನು ಪ್ರಯತ್ನ ಅಂತಂದರೆ, ಅವರಷ್ಟೆಲ್ಲ ಫಗು ಹಳಕಟ್ಟಿಯವರು ತಮ್ಮ ಮನೆಯನ್ನು ಮಾರಿಕೊಂಡು ವಚನ ಸಾಹಿತ್ಯವನ್ನು ಸಂಗ್ರಹ ಮಾಡಿದ್ರು. ಆದರೆ ನಮ್ಮಿಂದ ಆಗಿರ್ತಕ್ಕಂಥ ಕಾಣಿಕೆಯನ್ನು ಈ ಒಂದು ಶರಣ ಸಾಹಿತ್ಯಕ್ಕೆ ನಾವು ನೀಡಬೇಕು. ಇದು ತನುಮನ ಧನ ಆಗಿರ್ಬೋದು ಮತ್ತು ನಮ್ಮ ಸಮಯ ಕೊಡೋದಾಗಿರ್ಬೋದು, ಯಾವುದೇ ರೀತಿಯಿಂದ ಶರಣರ ತತ್ವಗಳ ಪ್ರಚಾರ ಆಗಬೇಕು. ಈ ಶರಣರಲ್ಲಿ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥ ಬಸವಣ್ಣನವರಾಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು ಮತ್ತು ಅಂಬಿಗರ ಚೌಡಯ್ಯನವರಾಗಿರ್ಬೋದು, ಇಂಥ ಎಲ್ಲ 5 ಲಕ್ಕಮ್ಮ ಆಗಿರ್ಬೋದು, ಇವೆಲ್ಲ ಶರಣರು ಹಿಡ್ಕೊಂಡು ನಾವು ಅವರ ತತ್ವಗಳ ಪ್ರಚಾರ ಹೆಚ್ಚೆಚ್ಚು ಮಾಡಬೇಕಾಗಿದೆ. ಯಾಕಂತಂದರೆ ಈ ಒಂದು ಶರಣ ಸಾಹಿತ್ಯ ಅಂತಂದರೆ ನಾವು ಕನ್ನಡದಲ್ಲಿ ನೋಡ್ತೀವಿ, ನವ್ಯ ಸಾಹಿತ್ಯ ಆಗಿರ್ಬೋದು, ನವೋದಯ ಸಾಹಿತ್ಯ ಆಗಿರ್ಬೋದು, ದಲಿತ ಸಾಹಿತ್ಯ ಆಗಿರ್ಬೋದು, ಬಂಡಾಯ ಸಾಹಿತ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಶರಣ ಸಾಹಿತ್ಯದಲ್ಲಿ ಅಲ್ಲೇ ಒಳಗೊಂಡಿವೆ. ಅಂಬಿಗರ ಚೌಡಯ್ಯನವರು ಬಂಡಾಯ ಸಾಹಿತ್ಯವನ್ನು ಸಾರ್ತಾರೆ, ಮತ್ತು ಉರಿಲಿಂಗಪೆದ್ದಿಯವರು ದಲಿತ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ. ಹೀಗೆ 10 ಹಲವು ಮಹಿಳೆಯರ ಪರವಾಗಿ ಅಕ್ಕ ಮಹಾದೇವಿಯವರು ಮಾತಾಡ್ತಾರೆ, ಶರಣ ಸಂಕವನವರು ಮಾತಾಡ್ತಾರೆ, 5 ಲಕ್ಕಮ್ಮನವರು ಮಾತಾಡ್ತಾರೆ. ಹೀಗೆ ಎಲ್ಲ ಶರಣರ ವಚನ ಸಾಹಿತ್ಯ ಹೆಚ್ಚೆಚ್ಚು ಪ್ರಚಾರ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪರಮಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿಯವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಅವತ್ತು 16ನೇ ತಾರೀಕಿನಂದು ಬೆಳಗ್ಗೆ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡೋದರ ಮೂಲಕ ಪ್ರಾರಂಭವಾಗುತ್ತದೆ. ಆ ರಾಷ್ಟ್ರ ಧ್ವಜಾರೋಹಣವನ್ನು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಆಗಿರುವಂತಹ ಸಮದ್ ಪಟೇಲ್ರವರು ನಡೆಸಿಕೊಡ್ತಾರೆ ಮತ್ತು ಷಟಸ್ಥಲ ಧ್ವಜಾರೋಹಣವನ್ನು ನಮ್ಮ ಅಕ್ಕ ಮಹಾದೇವಿ ಆಶ್ರಮದ ತಾಯಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಪ್ರಭುಶ್ರೀ ಅಕ್ಕವರು ಇದನ್ನು ಷಟಸ್ಥಲ ಧ್ವಜಾರೋಹಣ ನೆರವೇರಿಸಿಬಿಡ್ತಾರೆ. ಅದರ ಜೊತೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ಚಾಲನೆಯನ್ನು
ನಮ್ಮ ACP ಸಬ್ ಅರ್ಬನ್ ಉಪವಿಭಾಗದ ಕಲಬುರಗಿ ನಗರದ ಶ್ರೀ DG ರಾಜಣ್ಣರವರು ಈ ಒಂದು ಮೆರವಣಿಗೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಚಾಲನೆ ಕೊಡ್ತಾರೆ. ಈ ಮೆರವಣಿಗೆಯಲ್ಲಿ ಎಲ್ಲ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಲಾ ತಂಡಗಳಾಗಿರ್ಬೋದು, ಜಾನಪದ ಕಲಾ ತಂಡಗಳಾಗಿರ್ಬೋದು, ಡೊಳ್ಳು ಕುಣಿತ, ಹಲಿಗೆ ವಾದನ ಮತ್ತು 51 ಮಹಿಳೆಯರು ಕುಂಭವನ್ನು ಹೊತ್ಕೊಂಡು ಮೆರವಣಿಗೆ ಮಾಡ್ತಕ್ಕಂಥದ್ದು ಮತ್ತು ಶರಣರ ವಚನ ಕಟ್ಟುಗಳ ಒಂದು ಮೆರವಣಿಗೆ ಕೂಡ ಈ ಒಂದು ಮೆರವಣಿಗೆಯಲ್ಲಿ ನಡೀತಾ ಇದೆ. ಇದರ ಜೊತೆಗೆ ಗೊಂಬೆ ಕುಣಿತ ಆಗಿರ್ಬೋದು, ಇವೆಲ್ಲವುಗಳನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಮೆರವಣಿಗೆಯನ್ನು ಸುಮಾರು 1 ತಾಸಿನವರೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಸಭಾಭವನದವರೆಗೆ ಈ ಒಂದು ಮೆರವಣಿಗೆ ಬರ್ತಾ ಇದೆ. ಈ ಒಂದು ಮೆರವಣಿಗೆ ನಂತರ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯದ ಘನತೆವೆತ್ತ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಉಪಾಚಾರ್ಯ ರತ್ನ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯರು ನಾಲ್ವಾರ್ ಶ್ರೀಗಳು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನೀಡಲಿದ್ದಾರೆ. ಮತ್ತು ಸಮ್ಮುಖವನ್ನು ಸರಡಿಗೆಯ ಶ್ರೀಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಸಮ್ಮುಖವನ್ನು ನೀಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಸಮ್ಮೇಳನಾಧ್ಯಕ್ಷರು ಪರಮ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪಾರ್ ಅವರು ಈ ಒಂದು ಕಾರ್ಯಕ್ರಮ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಅದರ ಜೊತೆಗೆ ನೇತೃತ್ವವನ್ನು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಣ್ಣ ಶ್ರೀ ಬಸವರಾಜ್ ದೇಶಮುಖ್ ಅವರು ವಹಿಸಿಕೊಳ್ಳಲಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಎಲ್ಲ ಸಮ್ಮೇಳನಗಳಲ್ಲಿ ಬರುವಂತೆ ಈ ಒಂದು ಸಮ್ಮೇಳನದ ಸ್ಮರಣ ಸಂಚಿಕೆಯನ್ನು ಹೊರಗೆ ತರ್ತಾ ಇದ್ದೇವೆ. ಕೇವಲ ಮುಖಪುಟವನ್ನು ಹೊರಗೆ ತರ್ತಾ ಇದ್ದೇವೆ. ಕಾರಣ ಇಷ್ಟೇ, ಮುಖಪುಟ ಯಾಕೆ ತರ್ತಾ ಇದ್ದೀವಿ ಅಂದರೆ ಈ ಸಮ್ಮೇಳನದಲ್ಲಿ ಆಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಆ ಒಂದು ಸ್ಮರಣ ಸಂಚಿಕೆಯಲ್ಲಿ ದಾಖಲೆ ಮಾಡಬೇಕನ್ನೋ ಉದ್ದೇಶದಿಂದ 1 ತಿಂಗಳ ನಂತರ ಆ ಸ್ಮರಣ ಸಂಚಿಕೆ ಸಂಪೂರ್ಣವಾಗಿ ಹೊರಬರ್ತದೆ. ಈಗ ಕೇವಲ ಮುಖಪುಟವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಮುಖಪುಟವನ್ನು ನಮ್ಮ ಕಲಬುರಗಿಯ ನೂತನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ರಾಧಾಕೃಷ್ಣ ದೊಡ್ಡಮನಿಜಿಯವರು ಅದನ್ನು ಬಿಡುಗಡೆ ಮಾಡಲಿದ್ದಾರೆ. ಮತ್ತು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರವನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಲಹೆಗಾರರು ಮತ್ತು ಆಳಂದಿನ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ಜಿಯವರು ಬಿಡುಗಡೆ ಮಾಡಲಿದ್ದಾರೆ. ಮತ್ತು ಪ್ರಶಸ್ತಿ ಪ್ರದಾನವನ್ನು ನಿಕಟಪೂರ್ವ KKRDBಯ ಅಧ್ಯಕ್ಷರು ಮಾಜಿ ಶಾಸಕರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವರವರು ನಡೆಸಿಕೊಡಲಿದ್ದಾರೆ. ಮತ್ತು ಈ ಒಂದು ಸಮ್ಮೇಳನದಲ್ಲಿ ಆಶಯ ನುಡಿಗಳನ್ನು ಸ್ವತಃ ನಾನು ಅಂದರೆ ಪ್ರೊಫೆಸರ್ ಯಶವಂತ ರೆಸ್ಟಿಗೆ ನಾನು ಆಶಯ ನುಡಿಗಳನ್ನು ಮಾತನಾಡಲಿದ್ದೇನೆ. ಮತ್ತು ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣದ ಶ್ರೀ ಅಲ್ಲಮಪ್ರಭು ಪಾಟೀಲರು ಶಾಸಕರು ಮತ್ತು ಉತ್ತರ ಶಾಸಕರಾಗಿರ್ತಕ್ಕಂಥ ಖನಿಜಾ ಪಾತಿ ಮೇಡಮ್ರವರು ಮತ್ತು ಬಸವ ಕಲ್ಯಾಣ ಶಾಸಕರಾಗಿರ್ತಕ್ಕಂಥ ಸ್ನೇಹಿತ ಶ್ರೀ ಶರಣು ಸಲ್ಗರ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಮತ್ತು ಅದರ ಜೊತೆಗೆ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಫೌಜಿಯಾ ತರನ್ನು ಮೇಡಮ್ ಅವರು ಮತ್ತು ಶಿಕ್ಷಣ ಇಲಾಖೆಯ ಉಪನಿರೀಕ್ಷಕರಾಗಿರ್ತಕ್ಕಂಥ ಶಿವಶರಣಪ್ಪ ಮುಳೇಗೌರವರು ಮತ್ತು ಈ ನಮ್ಮ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಶರ್ಮಾರವರು, ಶಿವಕಾಂತ್ ಮಹಾಜನ್ರವರು ಮತ್ತು ಬೆಂಗಳೂರಿನಿಂದ ಅವರು ವಿಶೇಷವಾಗಿರ್ತಕ್ಕಂಥ ಅತಿಥಿ ಸಮನ್ವಯ ಚಿಂತಕಿಯಾಗಿರ್ತಕ್ಕಂಥ ಕುಮಾರಿ ಸುರಭಿ ಹೆಗಡೆ ಹೊದಿಗೇರಿ ಅವರು ಈ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿಯನ್ನು ನೀಡಲಿದ್ದಾರೆ. ಜೂನ್ 16ರಂದು ವೀರಶೈವ ಲಿಂಗಾಯತ್ ವಿದ್ಯಾರ್ಥಿನಿಯರ ವಸತಿ ನಿಲಯದ ಉದ್ಘಾಟನಾ ಸಮಾರಂಭ ಜರುಗಲಿದೆ ಎಂದು ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ತಿಳಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ನೂತನವಾಗಿ ನಿರ್ಮಿಸಲಾಗಿರುವ ವೀರಶೈವ ಲಿಂಗಾಯತ್ ವಿದ್ಯಾರ್ಥಿನಿಯರ ವಸತಿ ನಿಲಯದ ಉದ್ಘಾಟನಾ ಸಮಾರಂಭವು ಜೂನ್ 16ರಂದು ಬೆಳಗ್ಗೆ 10 ಗಂಟೆಗೆ ಜರುಗಲಿದೆ ಎಂದು ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಸುಧಾ ಆರ್ ಹಾಲ್ಕಾಯಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಕೋಟ್ನೂರ್ ದರ್ಯಾಪುರ್ ಜಿಡಿಎ ಲೇಔಟ್ ಬನಶಂಕರಿ ಆಸ್ಪತ್ರೆಯ ಹತ್ತಿರ ನಿರ್ಮಾಣವಾಗಿರುವ ಕಟ್ಟಡದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ, ಪೂಜ್ಯ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು, ಪೂಜ್ಯ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು, ಪೂಜ್ಯ ರಾಜಶೇಖರ ಶಿವಾಚಾರ್ಯರು, ಪೂಜ್ಯ ಸಿದ್ದರಾಮ ಶಿವಾಚಾರ್ಯರು ವಹಿಸಲಿದ್ದಾರೆ. ರಾಷ್ಟ್ರೀಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಗೌರವ ಅಧ್ಯಕ್ಷರಾದ ಭೀಮಣ್ಣ ಖಂಡ್ರೆ, ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಅವರ ಘನ ಉಪಸ್ಥಿತಿಯಲ್ಲಿ ಜರುಗಲಿರುವ ಈ ಸಮಾರಂಭವನ್ನು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಲಿದ್ದಾರೆ. ಸಣ್ಣ ಕೈಗಾರಿಕೆ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಮಾರಂಭದ ಜ್ಯೋತಿಯನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಬೆಳಗುವರು. ಈ ಸಮಾರಂಭದಲ್ಲಿ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಸೇರಿದಂತೆ ಶಾಸಕರು, ಮಾಜಿ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಎಂದರು.
ಈ ವಸತಿ ನಿಲಯದಲ್ಲಿ 102 ವಿದ್ಯಾರ್ಥಿನಿಯರಿಗೆ ವಸತಿ ಊಟದ ವ್ಯವಸ್ಥೆ ಇರುತ್ತದೆ. ಈಗಾಗಲೇ 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ವಿದ್ಯಾರ್ಥಿನಿಯರ ಆಯ್ಕೆಯು ಮೆರಿಟ್ ಆಧಾರದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಗೌರಿ ಚಿಚಕೋಟಿ, ಶೀಲಾ, ಜ್ಯೋತಿ, ಲಲಿತಾ, ಲತಾ ಬಿಲ್ಗುಂದಿ, ಜ್ಯೋತಿ ನರ್ಬೋಳ್ಕರ್, ಜಗದೇವಿ ಸೇರಿದಂತೆ ಶೀಲಾ ಮಿಥುನ್ ಉಪಸ್ಥಿತರಿದ್ದರು. ಈ ನಮ್ಮ 5 ವರ್ಷ ಅವಧಿಯಲ್ಲಿ ಒಂದು ವೀರಶೈವ ಲಿಂಗಾಯತರ ವಿದ್ಯಾರ್ಥಿ ನಿಲಯ ವಸತಿ ಅನ್ನು ಕಟ್ಟಿದ್ದೇವೆ. ಇದು ನಮಗೊಂದು ಭಾಳ ಹೆಮ್ಮೆ ವಿಷಯ ಆಗಿದೆ. ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಒಂದು ನಮ್ಮ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲನ್ನು ಕಟ್ಟಲಾಗಿದೆ. ಸುಮಾರು 102 ವಿದ್ಯಾರ್ಥಿನಿಯರಿಗೆ ಇಲ್ಲಿ ವ್ಯವಸ್ಥೆ ಆಗುತ್ತೆ. ಇದು ಸ್ಪೆಷಲಿ ಹಳ್ಳಿ ಊರಲ್ಲಿ ಓದ್ತಾ ಇರೋ ವಿದ್ಯಾರ್ಥಿನಿಯರಿಗೆ ಇದು ಪಟ್ಟಣದಲ್ಲಿ ಇದ್ದವರಿಗೆ ಅಲ್ಲ. ಇದು 10th ಪಾಸ್ SSLC ಪಾಸ್ ಆಗಿ ಮುಂದೆ ಏನು ಇವರು ಕಾಲೇಜಿಗೆ ಮುಂದಿನ ಎಜುಕೇಷನ್ ಸಲುವಾಗಿ ಇಲ್ಲಿ ನಮ್ಮ ಕಲಬುರಗಿಗೆ ಬರ್ತಾರೆ. ಆವಾಗ ಅವರಿಗೆ ಒಂದು ತಿಂಗಳಲ್ಲಿ ಇಲ್ಲಿ ಇರಬೇಕು ಅಂದರೆ ಸುಮಾರು 5,000ದಷ್ಟು ಅವರಿಗೆ ಮೇಂಟೆನೆನ್ಸ್ ಬೇಕಾಗತ್ತೆ. ಇದು ಭಾಳ ಅವರಿಗೆ ಆರ್ಥಿಕವಾದ ಒಂದು ಬರ್ಡನ್ ಆಗಿದೆ. ಸೊ ಇದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಇದು ಒಂದು ಕನಸಿತ್ತು ನಮಗಿದು ವಿದ್ಯಾರ್ಥಿ ನಿಲಯನ ಕಟ್ಟಬೇಕು ಅಂತ ಹೇಳಿ. 3 ವರ್ಷ ಹಿಂದೆ ಕೋವಿಡ್ ಟೈಮಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ವಿ ಇದರದ್ದು. ಸೊ ಇವತ್ತು 16ನೇ ತಾರೀಕಿಗೆ ಇದನ್ನ ಉದ್ಘಾಟನೆ ಇದೆ. ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಎಲ್ಲ ನಮ್ಮ ವೀರಶೈವ ಬಳಗದವರಿಗೆ ಇದಕ್ಕೆ ಆಹ್ವಾನ ಮಾಡ್ತೀನಿ. ಆಮೇಲೆ ತಾವು ಎಲ್ಲ ಪತ್ರಿಕಾ ಮಾಧ್ಯಮದವರು ಬರಬೇಕು. ಸುಮಾರು 30 ರೂಮ್ ಮೇಲ್ಗಡೆ ಇದೆ, 34 ರೂಮ್ಗಳು ಇದಾವಲ್ಲಿ. ಡೈನಿಂಗ್ ಹಾಲ್ ಇದೆ, ಓದಲು ಅವರಿಗೊಂದು ಕಟ್ಟಡಿ ಮಾಡಲಾಗಿದೆ. ಎಲ್ಲ ವ್ಯವಸ್ಥೆ ಇದೆ. CCTV ಕ್ಯಾಮ್ರಾ ಇಡ್ತೀವಿ, ವಾರ್ಡನ್ ಇರ್ತೀವಿ. ಕಮಿಷನರ್ಗೆ ಹೋಗಿ ಪೆಟ್ರೋಲಿಂಗ್ ಸಲಾಗಿ ಒಂದು ಅಪ್ಲಿಕೇಶನ್ ಕೊಟ್ಟು ಬರ್ತೀವಿ. ಸೊ ಏನೇನು ಪ್ರೊಟೆಕ್ಷನ್ ಬೇಕು ನಮ್ಮ ಹೆಣ್ಮಕ್ಳಿಗೆ ಯಾವ ರೀತಿಯಿಂದ ಅವರಿಗೆ ವ್ಯವಸ್ಥೆ ಮಾಡಬೇಕು ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತೀವಿ. ಇದಿಷ್ಟಕ್ಕೆ ಇಲ್ಲಿ ನಿಂದ್ರಂಗಿಲ್ಲ. ಒಂದು ಬಾಯ್ಸ್ ಹಾಸ್ಟೆಲ್ಲು ಮಾಡ್ತಾಯಿದ್ದೀವಿ ಮುಂಬರುವ ದಿನಗಳಲ್ಲಿ. ಬೀದರಲ್ಲೂ ಇದನ್ನು ಕಂಟಿನ್ಯೂ ಮಾಡಬೇಕು. ಬೀದರಲ್ಲಿ ಒಂದು ವಿದ್ಯಾರ್ಥಿ ನಿಲಯ ವಸತಿ ಕಟ್ಟಡ ಕಟ್ಟಬೇಕು ಅಂತ ಒಂದು ಆಲ್ರೆಡಿ ಪ್ಲ್ಯಾನ್ ಆಗಿದೆ. ಸೊ ಈ ಮುಖಾಂತರ ನಾವು ನಮ್ಮ ವೀರಶೈವ ಲಿಂಗಾಯತರ ಮಹಿಳಾ ಘಟಕ ಕಡೆಯಿಂದ ನಿಮಗೆಲ್ಲರಿಗೂ ಇದೊಂದು ಆಹ್ವಾನ ಕೊಡಲು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.